ಯಸ್ 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 ಫೈನಲಿ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದೇ ಬಿಡ್ತು ನಂದು. ಎಷ್ಟು ಬಂದಿದೆ ಗೊತ್ತಾ? 11,195 ಬಂದಿದೆ. 2 ದಿನದಿಂದ ನಾನು ವಿಡಿಯೋ ಬಿಟ್ಟಿದ್ದೆ, ಇನ್ನೊಂದು 2-3 ದಿನದಲ್ಲಿ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ನಂದು ಬರುತ್ತೆ ಅಂತ. ಸೊ ಫೈನಲಿ ಇವತ್ತಿನ ದಿನ ಬಂದಿದೆ. ಇವಾಗ ಅದನ್ನು ನಾನು ವಿತ್ಡ್ರಾಲ್ ಮಾಡ್ತೀನಿ 11,000. ಸೊ ಫೈನಲಿ ಗ್ಯಾಸ್ ATM ಒಳಗಡೆ ಎಂಟ್ರಿ ಆಗಿದ್ದೀನಿ. ಸೊ ನಮ್ಮೊಂದು ಯೂಟ್ಯೂಬ್ ಪೇಮೆಂಟ್ ಏನಿದೆ ಇವಾಗ ನಿಮ್ಮ ಕಣ್ಣ ಮುಂದೆ ಲೈವ್ ಆಗಿ ನಾನು ವಿತ್ಡ್ರಾಲ್ ಮಾಡ್ತೀನಿ ಗಾಯ್ಸ್, ಓಕೆನಾ? ಸೊ ಕಾರ್ಡನ್ನು ಹಾಕೋಣ. ಫಸ್ಟ್ ಆಫ್ ಆಲ್ ಸೊ ಫೈನಲಿ ಏನಪ್ಪ ಅಂತಂದ್ರೆ ನಾನು ಕ್ಯಾಶ್ ವಿತ್ಡ್ರಾಲ್ ಮಾಡ್ಬಿಟ್ಟಿದ್ದೀನಿ ATM ಇಂದ. ಸೊ ನನ್ನ ಕೈಯಲ್ಲಿದೆ ದುಡ್ಡು ಯೂಟ್ಯೂಬ್ ಪೇಮೆಂಟ್. ಸೊ ಒಂದು ಚಾನಲ್ ಡಿಲೀಟ್ ಆದ್ಮೇಲೆ ಕೂಡ ಮತ್ತೆ ಈ ಒಂದು ಚಾನಲ್ ನ ಮತ್ತೆ ಗ್ರೋ ಮಾಡ್ಕೊಂಡ್ಬಿಟ್ಟು ಮತ್ತೆ ಯೂಟ್ಯೂಬ್ ಕಡೆಯಿಂದ ಫಸ್ಟ್ ಪೇಮೆಂಟ್ ಅನ್ನೋದು ತಗೊಂಡಿದ್ದೀನಿ. ಸೊ ಎಷ್ಟು ತಗೊಂಡಿದ್ದೀನಿ ಅಂತಂದ್ರೆ 11,000 ನನಗೆ ಫಸ್ಟ್ ಪೇಮೆಂಟ್ ಅನ್ನೋದು ಬಂದಿದೆ ಯೂಟ್ಯೂಬ್ ಕಡೆಯಿಂದ. ಅಂಡ್ ಈ ಒಂದು ಪೇಮೆಂಟ್ ಏನಪ್ಪಾ ಅಂದ್ರೆ ಸುಮ್ಮನೆ ಕೊಟ್ಟಿಲ್ಲ ನನಗೆ ಯೂಟ್ಯೂಬ್. ನಾನು ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಕ್ಕೋಸ್ಕರ ನನ್ನೊಂದು ಚಾನಲ್ ಕಂಟೆಂಟ್ ಪೋಸ್ಟ್ ಮಾಡಿದೆ. ಸೊ ಹಂಗಾಗಿ ನನಗೆ ಯೂಟ್ಯೂಬ್ ಕಡೆಯಿಂದ ಈ ಒಂದು ಪೇಮೆಂಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ನೀನು ಕೂಡ ಏನಾದ್ರು ಯೂಟ್ಯೂಬ್ ಅಲ್ಲಿ ಇದೆಯಾ, ಯೂಟ್ಯೂಬ್ ಅಲ್ಲಿ ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದೆಯಾ, ಡೈಲಿ ಅಪ್ಲೋಡ್ ಮಾಡ್ತಾನೆ ಇರೋ. ಈ ಒಂದು ಪೇಮೆಂಟ್ ಏನ್ ನೋಡ್ತಾ ಇದ್ರೆ 11,000 ಪೇಮೆಂಟ್ ಅನ್ನೋದು ತಗೊಂಡಿದ್ದೀನಿ ನಾನು ಯೂಟ್ಯೂಬ್ ಕಡೆಯಿಂದ ಫಸ್ಟ್ ಪೇಮೆಂಟ್. ಅದು ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಬೇಗ ಪೇಮೆಂಟ್ ಬರುತ್ತೆ ಅಂತ. ನಾನು ಇನ್ನೂ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಅನ್ಕೊಂಡಿದ್ದೆ, ಆದ್ರೆ ತುಂಬಾ ಬೇಗ ಅನ್ನೋದು ಬಂದಿದೆ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೀನಿ. ಅಂಡ್ ಈ ಒಂದು ಪೇಮೆಂಟ್ ತಗೋಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗ್ ಗೊತ್ತಿದೆ. ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ರೆ ಒಂದು ಪೇಮೆಂಟ್ ಬರುತ್ತೆ ಅಂತ. ಬಟ್ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಇದೀರಿ ಅಂತಂದ್ರೆ, ಯೂಟ್ಯೂಬ್ ಅಲ್ಲಿ ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದೀರ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ನೀವೇನ್ ಕಂಟೆಂಟ್ ಮಾಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಿ, ಓಕೆನಾ? ವ್ಯೂಸ್ ಬಂದಿಲ್ಲ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಬಿಟ್ಬಿಟ್ಟು ಹೋಗ್ಬೇಡಿ, ಓಕೆನಾ? ಸೊ ನನ್ಗೆ ಏನ್ ಬಂದಿದೆ ಅಲ್ವಾ $130 ಅನ್ನೋದು ಬಂದಿದೆ. ನಮ್ಮೊಂದು ಇಂಡಿಯನ್ ರೂಪಾಯಿನಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬಹುದು ನೀವು. $130 ಇವಾಗ ನಮ್ಮೊಂದು ಇಂಡಿಯಾದಲ್ಲಿ ಎಷ್ಟು $1 ವ್ಯಾಲ್ಯೂ ಇದೆ ಅಂತ, ಓಕೆನಾ? ಹತ್ರ 90 ರೂಪೀಸ್ ಇದೆ ವ್ಯಾಲ್ಯೂ, 90, ಓಕೆನಾ? ಸೊ ನನಗೆ $130 ಅನ್ನೋದು ಅರ್ನಿಂಗ್ ಅನ್ನೋದಾಗಿದೆ. ಅಂಡ್ ಅದು ತುಂಬಾ ಖುಷಿ ಆಗ್ಬಿಟ್ಟಿದ್ದೀನಿ ನಾನು. ಸೊ ಫೈನಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಯೂಟ್ಯೂಬ್ ಕಡೆಯಿಂದ ಫಸ್ಟ್ ಪೇಮೆಂಟ್ ಅನ್ನೋದು ಬಂದಿದೆ. ಅಂಡ್ ಇದಕ್ಕಿಂತ ಖುಷಿ ವಿಚಾರ ನನಗಿನ್ನು ಯಾವುದೂ ಇಲ್ಲ, ಓಕೆನಾ? ಅಷ್ಟು ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ನೀವು ಕೂಡ ಏನಾದ್ರು ಇದೀರಿ ಅಂತಂದ್ರೆ, ನೀವು ಕೂಡ ಮಾಡ್ತಾ ಇದೀರಿ ಅಂತಂದ್ರೆ ವಿಡಿಯೋಸ್ ಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇರಿ. ಅಂಡ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಈ ಒಂದು ಪೇಮೆಂಟ್ ನೀವೇನ್ ನೋಡ್ತಾ ಇದ್ರಲ್ವ, ಈ ಒಂದು ಪೇಮೆಂಟ್ ಏನಪ್ಪಾ ಅಂತ ನೀವು ಕೂಡ ತಗೋಬಹುದು ಯೂಟ್ಯೂಬ್ ಕಡೆಯಿಂದ, ಓಕೆನಾ? ಸೊ ಐ ಹೋಪ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನಿಮ್ಗೆ ಏನಾದ್ರು ಯೂಟ್ಯೂಬ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ, ಯೂಟ್ಯೂಬ್ ರಿಲೇಟೆಡ್ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು 100% ರೀಪ್ಲೈ ಮಾಡ್ತೀನಿ. ಅಂಡ್ ನಿಮ್ಮೊಂದು ಚಾನಲ್ ಅಲ್ಲಿ ಏನೇ ಒಂದು ಸಮಸ್ಯೆ ಆಗಿರ್ಬೋದು, ಯಾವ ತರ ಚಾನಲ್ ಗ್ರೋ ಮಾಡೋದು, ಚಾನಲ್ ಯಾವ ತರ ಕ್ರಿಯೇಟ್ ಮಾಡ್ತಾರೆ, ನಿಮ್ಗೂ ಕೂಡ ಸ್ವಲ್ಪನೂ ಐಡಿಯಾ ಇಲ್ಲ ಅಂತಂದ್ರೆ ನನ್ನನ್ನು ಕೇಳಿ. ಅಂಡ್ ಯೂಟ್ಯೂಬ್ ನನ್ನನ್ನೇ ಅಂತಲೇ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ತುಂಬಾ ಕ್ರಿಯೇಟರ್ಸ್ ಇದಾರೆ, ಓಕೆನಾ? ಎಲ್ಲಾನು ಸಿಗುತ್ತೆ ನಿಮ್ ಯೂಟ್ಯೂಬ್ ಅಲ್ಲೇ. ಯಾವ ತರ ಚಾನಲ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್, ಯಾವ ತರ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾರೆ, ಹೆಂಗ ಥಂಬ್ನೇಲ್ ಹಾಕ್ತಾರೆ, ಹೆಂಗ ಟ್ಯಾಗ್ಸ್ ಡಿಸ್ಕ್ರಿಪ್ಷನ್ ಎಲ್ಲಾನು ಸಿಗುತ್ತೆ ನಿಮ್ಗೆ. ಇವಾಗ ನೀವೇನು ₹1 ಕೂಡ ಖರ್ಚು ಮಾಡಂಗಿಲ್ಲ, ₹1 ಕೂಡ ಇನ್ವೆಸ್ಟ್ ಮಾಡಂಗಿಲ್ಲ. ಎಲ್ಲಿ ಈ ಒಂದು ಪೇಮೆಂಟ್ ತಗೊಂಡಿದೀನಿ ಅಂತಂದ್ರೆ ಸಾಕು, ನಾನು ₹1 ಕೂಡ ಖರ್ಚು ಮಾಡಿಲ್ಲ, ₹1 ಕೂಡ ಇನ್ವೆಸ್ಟ್ ಮಾಡಿಲ್ಲ ನಾನು, ಆದ್ರೂ ಈ ಒಂದು ಪೇಮೆಂಟ್ ತಗೊಂಡಿದೀನಿ ನಾನು. ಹಾಗಾದ್ರೆ ನೀವು ಯಾಕೆ ಈ ಒಂದು ಪೇಮೆಂಟ್ ಅನ್ನು ತಗೋಬಾರ್ದು? ನಾವೇನಾದ್ರು ಬಿಸ್ನೆಸ್ ಅಲ್ಲಿ ದುಡ್ಡು ಹಾಕಿದ್ರಪ್ಪ ಅಯ್ಯೋ ಲಾಸ್ ಆಗುತ್ತಪ್ಪ ಅನ್ನಂಗೆ ಇಲ್ಲ. ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ರ, ಈ ಒಂದು ಮೊಬೈಲ್ ಮುಖಾಂತರ ನೀನು ಆರಾಮಾಗಿ ಒಂದು ವಿಡಿಯೋ ಶೂಟ್ ಮಾಡ್ಕೋಬಹುದು, ಅದ್ರಲ್ಲೇ ಎಡಿಟಿಂಗ್ ಮಾಡ್ಕೋಬಹುದು, ಅಂಡ್ ಅದ್ರಲ್ಲೇ ಅಪ್ಲೋಡ್ ಮಾಡ್ಬೋದು ನೀವು. ಓಕೆ, ನಿಮ್ಗೆ ರಿಸ್ಕ್ ಅನ್ನೋದೇ ಇಲ್ಲ. ಏನಪ್ಪಾ ಅಂತಂದ್ರೆ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ನೀವು ಸ್ವಲ್ಪ ಟೈಮ್ ಕೊಟ್ರೆ ನೀವು ಅನ್ಕೊಂಡಿರೋದು 100% ಮಾಡೇ ಮಾಡ್ತೀರಾ. ಸೊ ಫೈನಲಿ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಸೊ ಫೈನಲಿ ನಮ್ಗೆ ಯೂಟ್ಯೂಬ್ ಕಡೆಯಿಂದ ಫಸ್ಟ್ ಪೇಮೆಂಟ್ ಅನ್ನೋದು ಬಂದಿದೆ $130. ಅಂಡ್ ತುಂಬಾ ಖುಷಿ ಆಗ್ಬಿಟ್ಟಿದ್ದೀನಿ. ನಿಮ್ಗೆ ಏನೇ ಡೌಟ್ ಇರ್ಲಿ ಕೇಳಿ, ನಾನು ರಿಪ್ಲೈ 100% ಮಾಡ್ತೀನಿ ಗೈಸ್, ಓಕೆನಾ? ಐ ಹೋಪ್ ಎಲ್ಲರೂ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇನ್ನೇನಾದ್ರು ಡೌಟ್ ಇದ್ರು ಕೂಡ ಕೇಳಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮೊಂದು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಓಕೆನಾ? ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋಸ್ ಖಂಡಿತವಾಗ್ಲೂ ಒಂದೊಂದ್ಸಲ ಲೈಕ್ ಮಾಡ್ಬೋದಿಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ.